ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪುರಸಭೆಯ ಬೇಜವಾಬ್ದಾರಿಯಿಂದ ಆಕ್ರೋಶ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಮಧ್ಯಭಾಗದಲ್ಲಿ ಇರುವಂತಹ ವಾರ್ಡ್ ನಂಬರ್ 14 ಇದು. ಈ ವಾರ್ಡಿನಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ. ದಿನನಿತ್ಯ ಕಸ, ಗಬ್ಬು ವಾಸನೆ ಮತ್ತು ಈ ಬೀದಿಯಲ್ಲಿ ರಾತ್ರಿ ಹೊತ್ತು ಓಡಾಡಲಿಕ್ಕೆ ಭಯ. ರಸ್ತೆಯ ಕಾಮಗಾರಿ ಆಗಿಲ್ಲ. ರಾತ್ರಿ ಬೀದಿಯಲ್ಲಿ ಕರೆಂಟ್ ಇರಲ್ಲ. ಪುರಸಭೆಗೂ ಕೂಡ ಅರ್ಜಿ ಸಲ್ಲಿಸಲಾಗಿತ್ತು. ವಾರ್ಡಿನ ಕೌನ್ಸಿಲರ್ಗೆ ಗಮನಕ್ಕೆ ತಂದಿದ್ರು ಕೂಡ ಅವರು ಕೂಡ ಈ ಬೀದಿಯ ಕಡೆ ಗಮನ ಕೊಟ್ಟಿಲ್ಲ. ರಾತ್ರಿ ಹೊತ್ತು ಈ ಬೀದಿಯಲ್ಲಿ ಓಡಾಡುವುದಕ್ಕೆ ತುಂಬಾ ತೊಂದರೆಯಾಗುತ್ತೆ. ಆದ್ದರಿಂದ ಬೇಸರವಾಗಿ ಸ್ಥಳೀಯ ಜನ ಮಾಧ್ಯಮದ ಮುಖಾಂತರ ಪುರಸಭೆ ಅಧಿಕಾರಿಗಳು ಮತ್ತು ವಾರ್ಡಿನ ಕೌನ್ಸಿಲರ್ಗೆ ಮನವಿ ಏನಪ್ಪಾ ಅಂದ್ರೆ ವಾರ್ಡ್ನಲ್ಲಿ ಇರುವಂತಹ ಈ ಬೀದಿಯ ಕಡೆ ಗಮನ ಕೊಡಬೇಕಾಗಿದೆ. ಸರ್ ಏನ್ ಸಮಸ್ಯೆ ಇದೆ ನಿಮ್ಗೆ? ಇಲ್ಲಿ ಯಾವ್ದು ವಾರ್ಡ್ ನಂಬರ್ ಏನಿದು? ಇದು 14ನೇ ವಾರ್ಡು. ಕೋಆಪರೇಟಿವ್ ಹಿಂಭಾಗ ಬರುತ್ತೆ. ಇಲ್ಲಿ ಕರೆಂಟ್ ಇಲ್ಲ. ಚರಂಡಿ ಸ್ವಚ್ಛತೆ ಇಲ್ಲ. ಬೇಲಿ ಕಟ್ ಮಾಡ್ರಿ ಅಂದ್ರೆ ಕೂಕೊಂಡು ಹೋಗ್ಬಿಡ್ತಾರೆ ಮುನ್ಸಿಪಾಲಿಟಿನವರು. ಸರ್ ನೀವು ಪುರಸಭೆಗೆ ಅರ್ಜಿ ಕೊಟ್ಟಿದ್ರಾ? ಅರ್ಜಿ ಕೊಟ್ಟಿದೀವಿ ನಾವು. ಅದು ರಿಜೆಕ್ಟ್ ಆಗೈತೆ. ಮತ್ತೆ ಪುರಸಭೆಯವರು ಬಂದು ನೋಡಿದ್ರಾ ಅಥವಾ ಯಾರು ಬಂದಿದ್ರ? ನೋಡ್ಕೊಂಡು ಹೋಗ್ತಾರೆ, ಏನು ಕೆಲಸ ಮಾಡ್ತಾ ಇಲ್ಲ. ಇದು ಪೂರ ಕಾರ್ಮಿಕರು ಬರ್ತಾರೆ ಇಲ್ಲಿ ಡೈಲಿ ಬರ್ತಾರೆ. ಆ ಕಡೆ ಮುಂದ್ಗಡೆ ನೋಡಿ ಮಾಡಿ ಹೋಗ್ತಾರೆ. ಈ ಕಡೆ ಬರೋದೇ ಇಲ್ಲ. ಟ್ರ್ಯಾಕ್ಟರ್ ಬರಲ್ಲ. ಇಲ್ಲಿ ಕರೆಂಟ್ ಇಲ್ಲ, ಏನು ಇಲ್ಲ. ರಾತ್ರಿ ಹೊತ್ತು ಹಾವು ಚೇಳು ಎಲ್ಲ ಓಡಾಡುತ್ತೆ, ಜನಗಳಿಗೆ ತೊಂದರೆ ಆಗುತ್ತೆ. ನೀವು ಒಂದ್ ಸ್ವಲ್ಪ ಎಲ್ಲಾರು ಹೋಗಿ ನೀವು ಗಮನ ಕೊಡ್ಬೇಕಿತ್ತು ಪುರಸಭೆಯಲ್ಲಿ. ಅರ್ಜಿ ಕೊಟ್ಟಿದೀವಿ ನಾವು. ಯಾರು ಬಂದ ಮರಗಳು ಕಟ್ ಮಾಡ್ರಿ ಅಂತ ಅರ್ಜಿ ಕೊಟ್ಟಿದ್ದು. ಅದು ಯಾವಾಗ ಕೊಟ್ಟಿದ್ದಾರೆ? ಅರ್ಜಿ ಯಾವಾಗ ಕೊಟ್ಟರು? ಬಹಳ 1 ವರ್ಷದ ಮೇಲೆ ಆಗೋಯ್ತು. ಇಲ್ಲಿ ಮೋರ್ಸಿ ಎಲೆಕ್ಷನ್ ಬಂದಾಗ್ಲೂ ಹೇಳ್ತೀವಿ, ಬೆಳಿಗ್ಗೆ ಬರ್ತೀವಿ, ನಾಳೆ ಬರ್ತೀವಿ, ಇನ್ನೊಂದು ವಾರ ಬಿಟ್ಟು ಬರ್ತೀವಿ ಅಂತ ಹೋಗ್ತಾರೆ. ಯಾರು ಬರಲ್ಲ ಅಷ್ಟೇ. ಸರಿ, ಮತ್ತೆ ಏನಾರ ಸಮಸ್ಯೆ ಇಲ್ಲಿಂದು? ನೀರು, ಅಷ್ಟೇ. ಅದು ಕರೆಂಟ್ ಇಲ್ಲ, ಚರಂಡಿ ಒಂದು ಕ್ಲೀನ್ ಮಾಡಿಬಿಟ್ರೆ ಸ್ವಚ್ಛತೆ ಇಲ್ಲ, ಏನು ಇಲ್ಲ. ರೋಡ್ ಅಂತೂ ಹಾಗೇ ಇಲ್ಲ. ಯಾವ ವಾರ್ಡ್ ನಂಬರ್ ಸರ್ ಇದು? 14 ಕೋಆಪರೇಟಿವ್ ಬ್ಯಾಂಕ್ ಹಿಂಭಾಗದ ಏರಿಯಾ ಇದು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.